ಅದೇನ್ರಯ್ಯ, ದೊಡ್ಡ ಸಾಹೇಬ್ರು ಬಂದವ್ರೆ, ನಿಮ್ಮನ್ ಕರಿತಿದ್ದಾರೆ. ಅಣ್ಣವ್ರೆ, ಆ ಸಾರ್ ಅವ್ರನ್ನ ಒಂದ್ 5 ನಿಮಿಷ ನಿಂತ್ಕೊಳಕ್ ಹೇಳಿ, ನಮ್ಮವ್ರೊಬ್ರು ಬರ್ಬೇಕು. ಅದೇನ್ರಯ್ಯ, ಇಲ್ಲಿ ಇಷ್ಟೊಂದ್ ಜನ ಇದ್ದೀರಲ್ಲ, ಆ ಒಬ್ಬ ಬರ್ದೇ ಇದ್ರೇನಂತೆ, ನೀವು ಬನ್ನಿ. ಇಲ್ಲ ಅಣ್ಣ, ಅವನೊಬ್ಬ ನಮ್ಗೆ 100 ಜನಕ್ಕೆ ಸಮಾನ. ಬರ್ತಾನಣ್ಣ. ಸರಿ, ನಿಮ್ಮಿಷ್ಟ, ಬೇಗ ಬನ್ನಿ. ಈಗ ಅವನು ನಮ್ ಮುಂದೆನೆ ಇದ್ದಾನೆ. ಎತ್ತಾಕೊಂಡ್ ಬರ್ಬೇಕಾ? ಎತ್ತಾಕೊಂಬರೋದಲ್ಲ ಕಣೋ, ಮೇಲೆ ಮೇಲೆ ಕಳಿಸ್ಬಿಡಿ ಅವನ್ನ. ಅರ್ಥ ಆಗಿಲ್ಲ. ಅವನಿನ್ಯಾವತ್ತೂ ಇಲ್ಲಿಗೆ ವಾಪಸ್ ಬರಬಾರ್ದು. ಅವನೇನಾದ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಬಟ್ ರಿಮೆಂಬರ್, ಇದು ನಮ್ಮ ಮಧ್ಯೆನೇ ಇರಬೇಕು, ಕೇವಲ ನಮ್ಮ ಮಧ್ಯೆನೇ. ಅಯ್ಯೋ ನಿನ್ನ, ಇವನಿಗ ಅಭಯ್ ಸರ್ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು, ಚಿಕ್ಕ ಹುಡುಗನ್ ತರ ಇದ್ದಾನೆ. ಇವನ್ಗೆ ಇಷ್ಟೊಂದ್ ಜನ ಯಾಕಣ್ಣ? ನಾನೊಬ್ನೇ ಸಾಕು, ನೀನ್ ಇರೋಣ. ಏಯ್, ಒಂದೇ ಏಟು. ಯಾರ ಜೊತೆನೋ ಫೋನಲ್ಲಿ ಮಾತಾಡಿದ್ದು? ಯಾರು ಇಲ್ಲ. ಒಂದು ಸಿಇಒ ಚೇರ್ಗೋಸ್ಕರ ಒಬ್ಬ ಮನುಷ್ಯನ್ನೇ ಸಾಯಿಸ್ಬಿಡ್ತೀಯನೋ? ನಮ್ 2 ಕುಟುಂಬ ಹೊಡೆದಾಡ್ಕೊಂಡು ನಮ್ಮ ಮರ್ಯಾದೆ ಬೀದಿ ಪಾಲಾಗ್ಬಾರ್ದು ಅಂತ ಕಾಪಾಡೋದಕ್ ಹೋಗಿದ್ದಾನ ಅವನು. ಅವನು ಸೋತು ಹೋದ್ರೆ ಮಾತ್ರ ನೀನ್ ಸಿಇಒ ಆಗ್ತೀಯ ಹೊರತು ಸತ್ತೋದ್ರೆ ಆಗಲ್ವೋ? ಅವನು ನಿನ್ನಣ್ಣ ಕಣೋ, ನಿನ್ ರಕ್ತಾನೆ. ಓ, ಅವನ್ ಮೇಲೆ ನಿಂಗ್ ಸಡನ್ ಆಗಿ ಇಷ್ಟು ಪ್ರೀತಿ ಬಂದಿದೆ? ಅವನು ನಿಂಗುಡ್ದೋನಾ? ಅಭಿ, ಮೈಂಡ್ ಯುವರ್ ವರ್ಡ್ಸ್. ನೀನ್ ಎಷ್ಟು ಅರ್ಚಿದ್ರು ಈಗೇನು ಮಾಡಕ್ಕಾಗಲ್ಲ, ನನ್ನ ಕೈಯಲ್ಲೇನೂ ಇಲ್ಲ. ಇಷ್ಟೊದ್ಗಾಗ್ಲೇ ಅವನು ನೀವೇನು ಭಯಪಡ್ಬೇಡಿ, ಎಲ್ಲಾನು ನಾವೇ ನೋಡ್ಕೋತೀವಿ. ಹಿ ವಿಲ್ ಬಿ ಆಲ್ ರೈಟ್. ಓಕೆ? ಅಮೌಂಟ್ ಬಗ್ಗೆನೂ ನೀವೇನು ಯೋಚನೆ ಮಾಡಬೇಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಹುಷಾರ್ ಮಾಡೋ ಜವಾಬ್ದಾರಿ ನಮ್ದು. ನಿಮ್ಗೇನು ಸಮಸ್ಯೆ ಆಗ್ದಂಗೆ ನಮ್ಮವ್ರು ಚೆನ್ನಾಗಿ ನೋಡ್ಕೊಂತಾರೆ, ನೀವು ಇಲ್ಲೇ ಇರ್ಬೋದು. ನೋಡಿ ಯಜಮಾನ್ರೆ, ಅವ್ರು ನಿಮ್ಗೋಸ್ಕರ ಡೆಲ್ಲಿಯಿಂದ ಬಂದವರಯ್ಯ. ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕಾಯಿಸಿದ್ರೆ ಸರಿ ಇರಲ್ಲ. ಬೇಗ ಒಳಗಡೆ ಬನ್ನಿ. ಬನ್ನಿ. ಬೇಡ ಕಣೋ, ಅವನಿನ್ ಬರಲ್ಲ. ಅದೇನಣ್ಣ? ನಡೀರಿ ಹೋಗೋಣ.
ಬನ್ನಿ. ರಾಯಪುಲಂಕ ಒಂದು ಸಾಮಾನ್ಯವಾದ ಚಿಕ್ಕ ಹಳ್ಳಿ. ಇಲ್ಲಿ ಹೂ ಬೆಳೆಯೋದನ್ನ ಬಿಟ್ರೆ ಇನ್ನು ಕೆಲ್ಸಕ್ಕೆ ಬಾರದೇ ಇರೋ ಜನ ಹುಡುಕಿದ್ರು ಕೂಡ 10,000ಕ್ಕಿಂತನೂ ದಾಟದೇ ಇರೋ ಜನಸಂಖ್ಯೆ. ನಿಮಗಿರೋ ಚಿಕ್ಕ ಸಮಸ್ಯೆನ ಪಾರ್ಲಿಮೆಂಟ್ ಹೊರಗೂ ತಗೊಂಡು ಹೋಗಿದ್ದೀರಾ ಅಂದ್ರೆ ನಿಮ್ಮ ಊರಿನ ಜನ ತುಂಬಾ ಅಗ್ರೆಸಿವ್ ಆಗಿ ರ್ಯಾಡಿಕಲ್ ಆಗಿ ಇರ್ತೀರಾ ಅಂತ ಅನ್ಕೊಂಡೆ. ಆದ್ರೆ ಇಷ್ಟು ಸೈಲೆಂಟ್ ಆಗಿದ್ದೀರಾ. ಹೇಳಿ, ನಿಮ್ ಸಮಸ್ಯೆ ಏನು? ಟೆಲ್ ಮಿ. ಏನು ಯಾರು ಮಾತಾಡ್ತಾನೆ ಇಲ್ಲ? PMಗೆ ರಕ್ತದಿಂದ ಪತ್ರ ಬರೆದಿದ್ದು ನೀವೇನಾ? ಸರ್, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ ಸರ್. ನೀವಿನ್ ಹೊರಡಿ. ಏನಾದ್ರೂ ಸಮಸ್ಯೆ ಇದ್ರೆ ನಾನು ನೋಡ್ಕೋತೀನಿ. ನೀವೇ ನೋಡ್ಕೊಳಂಗಾಗಿದ್ರೆ ನಾವ್ಯಾಕೆ ಬರ್ಬೇಕಾಗಿತ್ತು? ಸಮಸ್ಯೆ ಅಂತ ಹೇಳ್ಬೇಕಾಗಿರೋದು ನೀವಲ್ಲ, ಅವರು. ಸರಿ, ನಡೆಸಿ. ನಿಮಗೆ 2 ನಿಮಿಷ ಟೈಮ್ ಕೊಡ್ತಿದ್ದೀನಿ. ಸರಿ, ನಿಮ್ಮ ರಾಯಪುಲಂಕ ರೈತರಿಗೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಆ ಪತ್ರನ ನೀವು ಬರ್ದಿಲ್ಲ ಅಂತ ಹೇಳಿ ಈ ಕಮಿಟಿ ನಿರ್ಣಯಿಸಿದೆ. ಬರ್ತೀವಿ. ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್. ಎಕ್ಸ್ಕ್ಯೂಸ್ ಮೀ ಸರ್. ಆರ್ ಯು ಓಕೆ ಮಿಸ್ಟರ್? ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡಲ್ಲ ಸರ್. ನಿಮ್ಮ ಟೈಮ್ ತುಂಬ ಮುಖ್ಯ. ಪಾಪ ಬಡ ರೈತರು ಸರ್. ಈ ಬೆಳೆ ಹೋದ್ರೆ ಇನ್ನೊಂದು, ಅದು ಹೋದ್ರೆ ಮತ್ತೊಂದು. ಆದರೆ ಇವ್ರು ಮಾತ್ರ ಸಾಲ ಮಾಡಿ ಹೂನ ಬೆಳಿತಾನೆ ಇರ್ತಾರೆ ಸರ್. ಇವ್ರ ಸಮಯಕ್ಕೆ ಬೆಲೆನೇ ಇಲ್ವಾ ಸರ್? ಪ್ರೇಮಿಗಳ ದಿನದಿಂದ ಹಿಡಿದು ರಿಟೈರ್ಮೆಂಟ್ ದಿನದವರೆಗೂ ಅಷ್ಟೇ ಏನಕ್ಕೆ ಸರ್? ಹುಟ್ಟಿದ ದಿನದಿಂದ ಸಾವಿನ ಕಾರ್ಯಕ್ರಮದವರೆಗೂ ಎಲ್ಲದಕ್ಕೂ ಹೂ ಬೇಕು. ಆದರೆ ಅದನ್ನು ಬೆಳೆಸೋದಕ್ಕೆ ಇವ್ರು ಪಡೋ ಕಷ್ಟ, ಕಣ್ಣೀರು ಮಾತ್ರ ನಿಮಗೆ ಬೇಡ ಅಲ್ವಾ? ಒಬ್ಬ ರೈತ ಹಗಲು ರಾತ್ರಿ ಕಷ್ಟಪಟ್ಟು ಹೂ ಬೆಳೆಸಿ ಬರೋ ದುಡ್ಡಲ್ಲಿ ತನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಆಸೆ ಪಟ್ರೆ ಆ ಹೂಗೆ ಸರಿಯಾಗಿ ಬೆಲೆ ಸಿಗ್ದೇನೆ ಅದೇ ಹೂಗಳನ್ನ ರೋಡ್ ಸೈಡಲ್ಲಿ ಬಿಸಾಕಿ ಬರೀ ಕೈಯಲ್ಲಿ ಮನೆಗೆ ಹೋಗ್ತಾನೆ ಸರ್ ಈ ರೈತ. ಹಬ್ಬ ಅಂದ್ರೇನೆ ಹೂವು. ಅಂಥದ್ರಲ್ಲಿ ಇವ್ರ ಜೀವನದಲ್ಲಿ ಯಾವ ಹಬ್ಬನೂ ಇಲ್ಲ. ಸರಿಯಾದ ಹೊತ್ತಿಗೆ ತಿನ್ನೋದಕ್ಕೆ ಊಟನೂ ಇಲ್ಲ. ಬೆಳೆಸಿರೋ ಬೆಳೆ ಕೈಗೆ ಸಿಗುತ್ತಾ ಅಂತನೂ ಗೊತ್ತಿಲ್ಲ. ಸಿಕ್ಕಿದ್ರೆ ಮಾರ್ಕೆಟ್ವರೆಗೂ ಬರುತ್ತಾ ಅಂತನೂ ಗೊತ್ತಿಲ್ಲ. ಒಂದ್ ವೇಳೆ ಬಂದ್ರೂ ಆ ಮಧ್ಯವರ್ತಿಗಳು ಎಷ್ಟು ತಗೋತಾರೆ ಅಂತನೂ ಗೊತ್ತಿಲ್ಲ. ಎಲ್ಲೋ ಅಮೆರಿಕ, ಚೈನಾದಲ್ಲಿರೋ ಫೋನ್ ನಾವು ಮನ್ಸ್ ಮಾಡಿದ್ರೆ ಅರ್ಧ ಗಂಟೆಲಿ ಕೈಯಲ್ಲಿರುತ್ತೆ. ಆದ್ರೆ ನಮ್ಮ ತೋಟದಲ್ಲಿ ಬೆಳೆದಿರೋ ಹೂ ನಮ್ಮ ದೇವ್ರ ಕೊನೆಗೆ ಸೇರೋದಕ್ಕೆ ಏನಕ್ಕೆ ಸರ್ ಇಷ್ಟೊಂದು ಸಮಸ್ಯೆಗಳು? ಇವರಿಗೆಲ್ಲ ಸಂಬಳ, ಬೋನಸ್, ಇನ್ಕ್ರಿಮೆಂಟ್ ಏನು ಬೇಡ ಸರ್. ಪ್ರತಿ ವರ್ಷ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ಈ ಸಲ ಬರುತ್ತೆ, ಇಲ್ಲ ಅಂದ್ರೆ ಮುಂದಿನ ಸಲ ಬರುತ್ತೆ ಅಂತ ಇವರೆಲ್ಲ ತನ್ನ ಜೀವನನ ಮಣ್ಣಲ್ಲೇ ಕಳೀತಾ ಇದ್ದಾರೆ ಸರ್. ಹೂವಿನ ಸಮಸ್ಯೆ ಬಗ್ಗೆ ನೀನು ಇಷ್ಟು ಅದ್ಭುತವಾಗಿ ಹೇಳಿದೆ. ಯಾರು ನೀನು? ನಾನು ಕೂಡ ಮಾಮೂಲಿ ಕೂಲಿ ಸರ್. ರಾಯಪುಲಂಕ ಪ್ರಸ್ತುತ ಮಾರ್ಕೆಟ್ ಕಮಿಟಿಯನ್ನ ರದ್ದು ಮಾಡಿ ಇನ್ನು ಮುಂದೆ ಹೂವಿನ ವ್ಯಾಪಾರಿಗಳು ತಮಗಿಷ್ಟ ಬಂದ ರೇಟ್ಗೆ ಹೂವನ್ನ ವ್ಯಾಪಾರ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀವಿ. ರೈತರನ್ನೆಲ್ಲರನ್ನೂ ಒಂದೇ ಪ್ಲಾಟ್ಫಾರ್ಮ್ ತರೋ ಹಾಗೆ ಒಂದು ಡಿಜಿಟಲ್ ಪೋರ್ಟಲ್ನ ರೆಡಿ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಮಾಡ್ತಾ ಇದ್ದೀವಿ.